ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಕೂಡ ಆಯಿತು. ರೊಟ್ಟಿ ಚಟ್ನಿ ಮಾಡಿದೆ. ಸೊ ತಿಂದ್ಬಿಟ್ಟು ಮಕ್ಕಳು ಎಲ್ಲ ಮಾರ್ನಿಂಗ್ ಹೋದರು. ನಮ್ಮ ಮನೆಯವರು ಕೂಡ ಬಾಕ್ಸು ತೊಗೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರು. 7:30ಗೇನೋ ನಮ್ಮ ಮನೆಯವ್ರು ಬಿಟ್ಟರು. ಸೊ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋದರು. ಬೇಗನೆ ಇದ್ದಿದೆ ಇವತ್ತು ಸ್ವಲ್ಪ, ಹಾಗಾಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಏನಪ್ಪ ವಿಷಯ ಅಂತ ಅಂದರೆ, ತುಂಬ ದಿನಗಳಿಂದ ನಾನು ನೋಡ್ತಾನೆ ಇದ್ದೆ, ತುಂಬ ಚಿಕ್ಕದು ಫೇಸಲ್ಲಿ ಒಂದು ಏನು ಹೇಳ್ತಾರೆ, ಚಿಕ್ಕ ಹೇರು ಜಾಸ್ತಿ ಆಗಿಬಿಟ್ಟಿದೆ. ನಾನು ಅರಿಶಿನ ಹಚ್ಚಿದರೆ ಆಗಲ್ಲ, ಪಿಂಪಲ್ಸ್ ಜಾಸ್ತಿ ಆಗಿಬಿಡುತ್ತೆ. ಅರಿಶಿನ ಹಚ್ಚಿದರೆ ಉದುರೋಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನನಗೆ ಅದು ಸ್ವಲ್ಪ ಸ್ಕಿನ್ಗೆ ಸೆಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನಿವತ್ತು ಎಲ್ಲ ತುಂಬ ಜನ ಅಪ್ಲೈ ಮಾಡೋದನ್ನು ಯೂಸ್ ಆಗುತ್ತೆ ಅನ್ನೋದನ್ನು ಕೇಳಿದೆ, ನೋಡಿದೆ. ಸೊ ಹಾಗಾಗಿ ನಾನು ಒಂದು ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ. ಏನಪ್ಪ ಅಂದರೆ ಜೆಂಟಲ್ ಚಾರ್ಕೋಲ್ ಮಾಸ್ಕ್ ಕ್ರೀಮ್, ಇದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಇದ್ರದ್ದು ರಿವ್ಯೂ ಹೇಗಿದೆ, ನನಗೆ ವರ್ಕ್ ಆಯಿತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ, ಯಾವ ಥರ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ವರ್ಕ್ ಆಗುತ್ತಾ ಇಲ್ವೋ ಅಂತ ನೋಡೋಣ, ನೋಡಿಬಿಟ್ಟು ನಿಮಗೆ ನಾನು ಹೇಳ್ತೀನಿ. ಸೊ ಹೀಗೆ ತುಂಬ ಚಿಕ್ಕದ ಕೂದಲುಗಳು ಜಾಸ್ತಿ ಆಗಿಬಿಟ್ಟಿದೆ ಫೇಸಲ್ಲಿ, ಮತ್ತು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ಅಂತ ತೋರಿಸ್ತಾಯಿದ್ರು. ಹಾಗಾಗಿ ಸೊ ನೋಡಿ ತೊಗೊಂಡಿದ್ದೀನಿ. ನನಗೆ ಯಾವ ಥರ ವರ್ಕ್ ಆಗುತ್ತೆ ಏನು ಎತ್ತ ಅನ್ನೋದು ನಾನು ನೋಡಿ ನಿಮಗೆ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸು 4 ಇಯರ್ ಬ್ಯಾಕ್ 5 ಇಯರ್ ಬ್ಯಾಕು ಯೂಸ್ ಮಾಡಿದ್ದಾರೆ. ನಾನು ಅದನ್ನು ಕೂಡ ನೋಡಿದೆ. ಸೊ ಇರಲಿ, ನೋಡೋಣ ಯಾವ ಥರ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ತರಿಸ್ಕೊಂಡಿದ್ದೀನಿ. ಸೊ ನಾನು ಟ್ರೈ ಮಾಡಿ ನೋಡೋಣ ಅಂತ. ಪರವಾಗಿಲ್ಲ, ಕಾಸ್ಟು ಏನಂತ ಕಾಸ್ಟ್ ಇಲ್ಲ. ನನಗೆ ಪ್ಯಾಕ್ ಆಫ್ 2 ತರಿಸ್ಕೊಂಡಿದೆ, ಇನ್ನೊಂದು ಬಂದಿದೆ. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ ಅಪ್ಲೈ ಮಾಡ್ತೀನಿ. ಸೊ ನಾನು ಮಿರರಲ್ಲಿ ಹೋಗಿ ಫುಲ್ ಅಪ್ಲೈ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ ನೋಡ್ತಾಯಿರಿ. ಸೊ ಫೈನಲಾಗಿ ಅಪ್ಲೈ ಮಾಡ್ಕೊಂಡು ಬಂದಿದ್ದೀನಿ. ನನ್ನನ್ನೇ ನೋಡಿ ನಗು ಬರ್ತಾಯಿದೆ. ಸೊ ಹಾಗೆ ಒಂದು 1/2 ಅವರ್ ಹೀಗೆ ಒಣಗಬೇಕು ಅನಿಸುತ್ತೆ. ನಾನು ಜಸ್ಟು ತಣ್ಣೀರಲ್ಲಿ ಪೇಸ್ಟ್ನ ವಾಶ್ ಮಾಡಿಕೊಂಡು ನೆಕ್ಸ್ಟು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದು ಡ್ರೈ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಕಂಪ್ಲೀಟ್ಲಿ ನೋಡಿ ಈ ಥರ ಹಚ್ಚಿದ್ದೀನಿ. ನನಗೆ ಹೇಳಿದ್ನಲ್ಲ, ನನ್ನನ್ನು ನಾನೇ ನೋಡಿ ನಗು ಬರ್ತಾಯಿದೆ. ಹಾಗೆ ಇದು ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಇದನ್ನು ತೆಗಿಬೇಕಾದ್ರೆ ಏನು ಯೂಸ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹೀಗೆ ನೋಡ್ತಾ ಇರಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ 20 ಮಿನಿಟ್ಸ್ ಆದಮೇಲೆ ನಾನು ಇದು ನೋಡಿ ಡ್ರೈ ಆಗಿದೆ, ಇಲ್ಲೆಲ್ಲ ಓಪನ್ ಆಗ್ತಾಯಿದೆ. ಸೊ ಇವಾಗ ನಾನು ತೆಗೆಯೋಣ ಅಂತೇಳಿ ಬಂದಿದ್ದೀನಿ. ಸೊ ನೋಡ್ಬೋದು ಈಸಿಯಾಗಿ ಬರ್ತಾಯಿದೆ. ನಾನು ತುಂಬ ಪೇಯ್ನ್ ಆಗುತ್ತೇನೋ ಅಂತ ಅಂದ್ಕೊಂಡೆ, ಈಸಿಯಾಗಿ ಬರ್ತಾಯಿದೆ. ನೋಡೋಣ. ನಿಮಿಷ ನೋಡ್ತೀನಿ ನಾನು. ಕೂದಲೆಲ್ಲ ಚಿಕ್ಕದು ಬಂದಿದೆ, ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನೋಡಿ. ತುಂಬ ಚಿಕ್ಕದ ಇರೋವಂಥ ಕೂದಲೆಲ್ಲ ಬಂದಿದೆ, ತುಂಬ ಬಂದಿದೆ ಕೂದಲು. ಏರ್ಸ್ ಏನಿರುತ್ತೆ ಚಿಕ್ಕದ ಏರ್ಸ್ಗಳು ತುಂಬ ಬಂದಿದೆ. ನನಗೆ ಮೇನ್ ಅದೇ ಬೇಕಾಗಿದ್ದು, ಏರ್ಸ್ ಬರಬೇಕು ಅನ್ನೋದೇ ಇಂಟೆನ್ಷನ್ ಆಗಿತ್ತು ನಂದು. ಎಸ್, ಮೂಗ್ ಮೇಲೂ ಕೂಡ ಅಷ್ಟೇ ನೋಡಿ. ಕಾಣಿಸುತ್ತೋ ಏನೋ ಗೊತ್ತಿಲ್ಲ ಕ್ಯಾಮ್ರಾಗೆ, ಬಟ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ತುಂಬ ಹೇರ್ಸು ವೈಟ್ ಹೆಡ್ಸ್ ಎಲ್ಲ ಬಂದಿದೆ ನೋಡಿ, ವೈಟ್ ಹೆಡ್ಸ್ ಕೂಡ ಬಂದಿದೆ.
ತುಂಬ ಏರ್ಸ್ಗಳೆಲ್ಲ ಬರ್ತಾಯಿದೆ. ಈಗ ಸ್ವಲ್ಪ ಪೇನ್ ಆಗ್ತಾಯಿದೆ. ಏರ್ಸೇ ಜಾಸ್ತಿ ಬರ್ತಾಯಿದೆ, ನೋಡ್ಬೋದು. ಸಾಫ್ಟ್ ಅನಿಸ್ತಾ ಇದೆ. ಇನ್ನು ಫುಲ್ ತೆಗಿತೀನಿ. ಉರಿತಾ ಇದೆ ಸ್ವಲ್ಪ. ಏರ್ಸ್ ಅಂತೂ ಪಕ್ಕ ಬರ್ತಾಯಿದೆ. ಆಫ್ ಆ್ಯಂಡ್ ಆಫ್ ಹೀಗೆ ಫುಲ್ ತೆಗೆದುಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಸ್ವಲ್ಪ ಅಲ್ಲಿ ಮಿರರ್ ನೋಡಿಕೊಂಡು ತೆಗಿಬೇಕು ಅನ್ನೋ ಕಾರಣಕ್ಕೆ ನಾನು ಫುಲ್ ತೆಗೆದುಬಿಟ್ಟು ತೋರಿಸ್ತೀನಿ. ಫೈನಲ್ ಆಗಿ ಎಲ್ಲ ಫುಲ್ ತೆಗೆದಿದ್ದೀನಿ. ಇನ್ನೂ ಫೇಸ್ ವಾಶ್ ಮಾಡಿಲ್ಲ. ಸೊ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ನಾನು ಬರ್ತೀನಿ. ಅಂದರೆ ಪರವಾಗಿಲ್ಲ, ವರ್ಕ್ ಆಗಿದೆ. ಚಿಕ್ಕ ಚಿಕ್ಕ ಕೂದಲು ನೋಡಿ, ಮೊದಲಿಗೂ ಇವಾಗ್ಲೂ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಅಂತ. ಬಟ್ ಕ್ಯಾಮ್ರಾದಲ್ಲಿ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ರಿಯಲಾಗಂತೂ ನಾನು ನೋಡಿಕೊಂಡೆ ಏರ್ ರಿಮೂವ್ ಆಗಿದೆ ಅಂತ ಅನ್ನಿಸ್ತು. ಪರವಾಗಿಲ್ಲ, ಅಫೋರ್ಡಬಲ್ ಪ್ರೈಸ್ ಇರೋದು, ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವುದೇ ಪ್ರಮೋಷನ್ಸ್ ಏನಿಲ್ಲ, ಜಸ್ಟು ನನಗೆ ಯೂಸ್ ಆಗಿದೆ. ಸೊ ಕೆಲವ್ರು ತುಂಬ ಏರಿರುತ್ತೆ ಅಂಥವ್ರಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ಏನು ನೆಸೆಸಿಟಿ ಇರಲಿಲ್ಲ. ಹಾಗಾಗಿ ಸೊ ನಾನು ಇವಾಗ ಫೈನಲಾಗಿ ಫೇಸ್ನ ತೊಳ್ಕೊಂಡು ಬರ್ತೀನಿ. ಯಾವ ಥರ ಬಂತು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಾಗಿ ನೋಡಿ, ಜಸ್ಟ್ ಏನು ಅಪ್ಲೈ ಮಾಡಿಲ್ಲ. ಒಂದು ಮಾಯ್ಶ್ಚರೈಸರು, ಒಂದು ಕ್ರೀಮು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ಒಂದು ಚಿಕ್ಕದಾಗಿ ಸ್ವಲ್ಪ ಲಿಪ್ಟಿಕ್ ಹಾಕ್ಕೊಂಡಿದ್ದೀನಿ, ಇಷ್ಟೇನೆ. ನೋಡಿ, ಸ್ವಲ್ಪ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಕೂಡ ಆಗಿದೆ. ಮತ್ತು ಚಿಕ್ಕದಾಗಿದ್ದು ತುಂಬ ಹೇರ್ಸ್ ರಿಮೂವಲ್ ಆಗಿದೆ. ಮತ್ತು ಮೂಗ್ ಮೇಲೂ ಅಷ್ಟೇನೆ ಇನ್ನು ಪುಟ್ ಏರ್ಗಳೆಲ್ಲ ಇತ್ತು, ಆದಷ್ಟು ತುಂಬ ಕ್ಲಿಯರ್ ಆಗಿದೆ. ತುಂಬ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ನನಗೆ ಇಷ್ಟ ಆಯಿತು ಪ್ರಾಡಕ್ಟು. ಬಟ್ ಪ್ರಾಡಕ್ಟ್ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಏನು ಹೇಳ್ತಾರೆ, ಪ್ರಮೋಷನ್ಸ್ ಅಂತೂ ಅಲ್ಲ, ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಎಷ್ಟೋ ನಮ್ಮಂಥ ಸಾಧಾರಣ ಹೆಣ್ಮಕ್ಳು, ಮನೇಲಿರೋವಂಥ ಹೆಣ್ಮಕ್ಳು ಯೂಸ್ ಮಾಡಿ ಅವ್ರಿಗೆ ಒಂದು ರಿಸಲ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋನ ಹಾಕ್ತಾಯಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಬೇರೆ ರೀತಿ ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್, ಸಿಂಪಲ್ ವ್ಲಾಗ್. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.